ಚೇಂಬರ್ನ ಮಾಜಿ ಅಧ್ಯಕ್ಷರು ಸುರೇಶ್ ಅವರನ್ನ ನಾನು ಮಾತನಾಡಿಸ್ಬಿಡ್ತೀನಿ. ಸುರೇಶ್ ಅವರೇ, ರಾಜ್ಕುಮಾರ್ ಅವರು ನಿರ್ದೇಶಕನನ್ನ ಸೂತ್ರಧಾರ ಅಂತ ಕರೀತಾರೆ. ಆತ ತನ್ನ ಅಡಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೋ ಅವರ ಜೀವನದ ಸೂತ್ರಧಾರ. ಅವ್ರ ಜೀವನ ಉದ್ಧಾರ ಆಗಬೇಕಂದ್ರೆ ಈ ಸೂತ್ರಧಾರ ಸರಿಯಾಗಿ ಕೆಲಸ ಮಾಡಬೇಕು, ಮಾಡಿದ್ದಾರೆ. ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು. ಆ ಅನ್ನದಾತ ಸಿನಿಮಾ ಇಂಡಸ್ಟ್ರಿಯ ಜನಗಳಿಗೆ ಅನ್ನ ಹಾಕ್ತಾನೆ, ಜೀವನ ರೂಪಿಸ್ತಾರೆ. ನಿರ್ಮಾಪಕರು ಮತ್ತು ನಿರ್ದೇಶಕರು ಪಡೋ ಕಷ್ಟ ನಾವು ನೋಡ್ತೀವಿ. ಕ್ಯಾಶ್ ಬ್ಯಾಂಕ್ ಅಲ್ಲಿದೆ, ಶೋಕಿ ಮಾಡಬೇಕು, ಶೋಕಿಗೆ ಸಿನಿಮಾ ಮಾಡಬೇಕು ಅಂತ ಬರೋರ ಸಂಖ್ಯೆನೂ ಸಿನಿಮಾ ಇಂಡಸ್ಟ್ರಿಯಲ್ಲಿದೆ. ಏನ್ ಮರ್ಯಾದೆ ಆಯ್ತು ಸರ್ ನಿಮಗೆ? ಬಣಕಾರ್ ಅವರಿಗೆ ಅಷ್ಟು ಕಷ್ಟಪಟ್ಟು ಸಿನಿಮಾಗಳನ್ನ ತೆಗೆದಿದ್ದೀರಿ, ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೀವನ ರೂಪಿಸಿದ್ದೀರಿ, ಅವರು ಮೇಲ್ ಬೆಳೆಯೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಏನ್ ಮರ್ಯಾದೆ ಕೊಟ್ಟರು ಇವರೆಲ್ಲ? ಸಿನಿಮಾ ಮಾತಾಡಲ್ಲ. ಎಸ್, ಸಿನಿಮಾ ರಂಗದಲ್ಲಿ ಯು ಕ್ಯಾನ್ ಫೈಂಡ್ 2 types ಆಫ್ ಪ್ರೊಡ್ಯೂಸರ್ಸ್. ಒನ್ ಈಸ್ ಎ ಪ್ಯಾಷನೇಟ್ ಪ್ರೊಡ್ಯೂಸರ್, ಅದೇ ಶೋಕಿಗೆ ಮಾಡೋ ಪ್ರೊಡ್ಯೂಸರ್ಸ್ ಅಂತ. ಪ್ರೊಫೆಷನಲ್ಸ್ ಇಲ್ಲ, ಶೋಕಿಗೆ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಬಂದಮೇಲೆ ಚಿತ್ರರಂಗ ಹಾಳಾಯಿತು. ರಿಯಲ್ ಎಸ್ಟೇಟ್ ಬಂದಮೇಲೆ ನಮ್ಮ ಮಾರ್ಕೆಟ್ ರೇಟ್ ಜಾಸ್ತಿ ಆಯಿತು ಹೀರೋಗಳದು. ಹಳೆಯ ನಿರ್ಮಾಪಕರು ಮೂಲೆಗೆ ಹೋದರು. ಈ ಹೊಸ ನಿರ್ಮಾಪಕರು ಯಾರು ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರ ಹತ್ರ ಎಲ್ಲೂ ಇರೋಲ್ಲ. ಇದನ್ನ ಫೋಟ ಐ ನೋ ವೆರಿ ವೆಲ್. ಅವನು ಯಾವುದೋ ಸಣ್ಣ ಪುಟ್ಟ ಅಷ್ಟೋ ಒಂದು 50 ಲಕ್ಷ 20 ಲಕ್ಷ ಸಿನಿಮಾ ಹಾಕ್ಬಿಟ್ಟು ಸಣ್ಣ ಕ್ಯಾಮ ಸಿನಿಮಾ ಮಾಡಿ ಸಿನಿಮಾ ಪಡೋದು. ಇವರಿಗೆಲ್ಲ ನಮ್ಮಲ್ಲಿ ರೆಕಗ್ನಿಷನ್ ಒಂದು ಇರುತ್ತೆ. ವಾಣಿಜ್ಯ ಮಂಡಳಿ ಇದು ರೆಕಗ್ನೈಸ್ ಬಾಡಿ ಫ್ರಮ್ ದಿ 65 ಇಯರ್ಸ್ ನಮ್ಮದು ರೆಕಗ್ನೈಸ್ ಬಾಡಿ. ಇಲ್ಲೇಂದ್ರೆ ಕಾನೂನಲ್ಲಿ ನಮ್ಮ ತೊಡಕಿದೆ. ನಮ್ಮ ಸರ್ಕಾರ ಕೂಡ ಸ್ಟ್ರಿಂಜೆನ್ಸ್ ಆ್ಯಕ್ಷನ್ ತೊಗೋಬೇಕು. ಒಬ್ಬ ವಾಣಿಜ್ಯ ಮಂಡಳಿ ರೆಕಗ್ನೈಸ್ ಮಾಡಲಿ ಅವರು. ಅಲ್ಲೊಂದು ಚೇಂಬರ್ ಉತ್ತರ ಕರ್ನಾಟಕ ಒಂದು, ಬಸವನಗುಡಿಯಲ್ಲಿ ಒಂದು, ಗಾಂಧಿನಗರ ಒಂದು, ಸಣ್ಣ ಸಣ್ಣ ವಾಣಿಜ್ಯಗಳು ಎದ್ದುಬಿಟ್ಟು ನಮಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾರು ಅವರೆಲ್ಲೇನು ಮಾಡ್ತಾರೆ, ಯಾವನೊಬ್ಬ ಇದ್ದಾನೆ ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬ್ಯೂಟ್ರು ಕಾರ್ಡ್ ಹಾಕೊಂಬಿಡೋಣ. ಕಾರ್ಡ್ ಅಂತಾನೆ. ಎಷ್ಟು ರೂಪಾಯಿಗೆ? 2,000 ರೂಪಾಯಿ ಒಂದು ಕಾರ್ಡ್ ಕೊಡ್ತೀನಿ ಅಂತಾನೆ. ಕಲಾವಿದರಿಗೂ ಕಾರ್ಡ್ ಕೊಡ್ತೀನಿ ಅಂತಾನೆ. ಅವರೆಲ್ಲ ಬಡತನದಿಂದ ಶೋಷಣೆಯಾಗಿ ಕಷ್ಟಪಟ್ಟು ಬ್ಯೂಟಿಫುಲ್ ಇರ್ತಾರೆ. ಅವ್ರು ಮೇಕಪ್ ಮಾಡಿಸ್ಬಿಡೋದು. ಇದು ಒಂದು ದೊಡ್ಡ ಮಾಫಿಯಾ. ಇದನ್ನು ಏನು ನೀವೇನೋ ಸುವರ್ಣಾಚರಣೆ ಮಾಡ್ತಾ ಇದ್ದಾರೋ ಇಟ್ಸ್ ಬಿಗಿನಿಂಗ್ ಅಂದ್ಬೇಡ, ಮುಂಚೆ ನಡೆದಿದೆ. ನಾಟ್ ಓನ್ಲಿ ಫಾರ್ ದಿಸ್ ಹ್ಯಾಸ್ ಬಿನ್ ಕಾಲ್ಡ್ ಎಸ್ಕಾರ್ಟ್ ಸರ್ವಿಸ್ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ನಾಟ್ ಓನ್ಲಿ ಫಾರ್ ಫಿಲಮ್ ಇಂಡಸ್ಟ್ರಿ, ಇಟ್ ಈಸ್ ಫಾರ್ ದಿ ಪೊಲಿಟಿಕಲ್ ಬಾಡಿ ಆಲ್ಸೋ, ಕಾರ್ಪೊರೇಟ್ ಬಾಡಿ ಆಲ್ಸೋ, ಇಂಡಸ್ಟ್ರಿಯಲಿಸ್ಟ್ ಆಲ್ಸೋ. ದೊಡ್ಡದು ಸರ್, ದೊಡ್ಡ ಮಲ್ಟಿ ಮಿಲಿಯನರ್ಸ್ ದೇ ವಾಂಟ್ ಟು ಎಂಜಾಯ್ ದರ್ ಲೈಫ್. ಇದಕ್ಕೆ ಏನು ಮಾಡ್ತಾರೆ, ಇಂಥ ಒಂದು ಗ್ರೂಪ್ಗಳು. ಸಿನಿಮಾ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ವೆರಿ ವೆರಿ ಪವರ್ಫುಲ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದೆ ಮೇಕಿಂಗ್ ಎ ಡಾಮಿನೆಂಟ್ ರೋಲ್ ಇನ್ ದಿ ಎಂಟೈರ್ ನ್ಯಾಷನಲ್ ಅಟ್ರಾಕ್ಷನ್. ಏನು ಮಾಡ್ತೀನಿ ನೀವು? ಪ್ರತಿಯೊಂದು ಟೈಮಲ್ಲಿ ಯಾರೋ ಮಾಡಿದ್ರೆ ಚಿತ್ರರಂಗ ಮಾಡ್ತು, ವಾಣಿಜ್ಯ ಮಂಡಳಿ ಮಾಡ್ತು, ನಿರ್ಮಾಪಕರು ಮಾಡ್ತು, ಹಾಕಿ ಹೊಡಿತೀವಿ. ನಾವೆಲ್ಲ ಹಿಂಸರ್ಕೊಬಿಡಿ. ಅದಕ್ಕೆ ಕಾರಣ ಯಾಕೆ? ನಾನು 9 ಜನ ಹೀರೋಯಿನ್ ಮಾಡಿದ್ದೀನಮ್ಮ. ರಮ್ಯಾ ಅವರು ನಮ್ಮ ಬ್ಯಾನರ್ ಸೆಕೆಂಡ್ ಬ್ಯಾನರ್ ಬಂದರು, ನಿತ್ಯಾಮನನ್ ಬಂದರು, ಪೂಜಾ ಕಂದವಾಲ ಬಂದರು, ಗೌರಿ ಕಾರ್ಯಕ್ಕೆ ಬಂದರು, ಅಮೂಲ್ಯ ಕೂಡ ನನ್ನ ಸಿನಿಮಾ ಮಾಡಿ 9 ಜನ. ನಮ್ಗೆ ಯಾವತ್ತು ಒಂದು ಕಂಪ್ಲೇಂಟ್ ಇಲ್ಲಲ್ಲ. ರಾಕ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡಿದ್ರೆ ಕಂಪ್ಲೇಂಟ್ ಇದೆಯಾ? ರಾಮ್ ಅವರು ಅಷ್ಟು ಸಿನಿಮಾ ಮಾಡೋದು ಕಂಪ್ಲೇಂಟ್ ಇದೆಯಾ? ಇವ್ರು ಮಾಡಿದ್ದಾರೆ. ಎಷ್ಟು ಎಂತ ದೊಡ್ಡ ಬಂದಿದೆಯಾ? ನೀವು ಯಾಕೆ ನಮಗೆ ಸಿನಿಮಾ ರಂಗದಲ್ಲಿ ನಿರ್ಮಾಪಕರು ಪ್ರೊಡ್ಯೂಸರು, ಚಿತ್ರ ಪ್ರೊಜೆಕ್ಟ್ ಮಾಡಿ ನಮ್ಗೆ ಯಾರು ದುಡ್ಡೇ ಕೊಡ್ತಿಲ್ಲಮ್ಮ? ನಾನು ಸಿನಿಮಾ ಮಾಡ್ಬೇಕಂತಿದ್ದೀನಿ ಸರ್. ಸಿನಿಮಾಗೆ ಕನ್ನಡ ಸಿನಿಮಾದಲ್ಲಿ ಕನ್ನಡಕ್ಕೋಸ್ಕರ, ಕನ್ನಡತನಕ್ಕೋಸ್ಕರ ಹೊಸರಿಗೆ, ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಸಂಗೀತಗಾರರಿಗೆ, ಹೊಸ ಲೀರಿಗೆ ಅವಕಾಶ ಕೊಟ್ಟರು ನಮ್ದು ಒಬ್ಬ ಬ್ಯಾನರ್. ಕೋಟ್ಯಾಂತರ ರೂಪಾಯಿ ಕಳ್ಕೊಂಡೆ, ನಾನು ಮಾಡ್ಬೋದಿತ್ತಲ್ಲ. ಆಯ್ತಲ್ಲ, ಯಾಕೆ ವೈಡು ಕಂಪೇರ್ ವಿತ್ ಫಿಲಂ ಚೇಂಬರ್? ಐ ಮೇಂಟೈನ್ಡ್ ಇಟ್. ನಾನು ಇದ್ದಾಗ ಮಾಜಿ ಇದ್ದಾಗ ಮೇಡಮ್ ಪಾಸ್ ಕಮಿಟಿ ಮಾಡಿದ್ವಿ. ಮೇಡಮ್ ನಮ್ಮಲ್ಲಿ ಪಾಸ್ ಕಮಿಟಿ ಅಂತ ಮಾಡಿದ್ವಿ. 2 ಹೆಣ್ಮಕ್ಳು. ಇದು ನಾಟ್ ಸಿಂಗಲ್ ಕಂಪ್ಲೇಂಟ್ ಬಂದಿರಲ್ಲ ನಮ್ಮ ಹತ್ರ. ಹೆಣ್ಮಕ್ಳು ಆಸ್ ಆನ್ ಡೇಟ್ ನಾಟ್ ಸಿಂಗಲ್ ಕಂಪ್ಲೇಂಟ್ ಎನಿಬಡಿ. ಬಂದೇ ನಾವು ಮಾಡ್ತೀವಿ. ನಾವೆಲ್ಲ ಸೇರ್ಕೊಂಡು ನಮ್ಮಲ್ಲಿ ಯಾವತ್ತು ಇಂಥ ವಿಚಾರಗಳಲ್ಲಿ ಯಾವನೊಬ್ಬ 10 ಲಕ್ಷ ಇಟ್ಕೊಂಡು ಬಿಡೋದರೋ, 10 ಕೋಟಿ ಇಟ್ಕೊಂಡು ಬಿಡೋದು, 100 ಕೋಟಿ ಇಟ್ಕೊಂಡು ಬಿಡೋದರೋ, ಎಲ್ಲೋ ಒಂದು 3 ಲಕ್ಷಕ್ಕೆ ಪಿಕ್ಚರ್ ಮಾಡ್ಬೋದು. 3 ಲಕ್ಷಕ್ಕೆ ಮೊಬೈಲಲ್ಲಿ ಪಿಕ್ಚರ್ ಮಾಡ್ಕೊಂಡು ಬಂದವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.